ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ವೃಶ್ಚಿಕ ರಾಶಿ. ಛನ್ನಪಾಪ ಅಳಿಜಾತಃ ಅಂತ ಹೇಳುವಂತಹ ಲಕ್ಷಣ ವೃಶ್ಚಿಕ ರಾಶಿಯವರಿಗೆ ಹೇಳುತ್ತಾರೆ. ಆದರೆ ಶೈಶವೇ ವ್ಯಾಧಿತಶ್ಚ, ಮೊದಲು ಪ್ರಾರಂಭ ಮಾಡುವಾಗ ಕಷ್ಟಪಟ್ಟು ಮಾಡ್ತಾರೆ, ಆದರೆ ಕೊನೆಗೆ ಆಗುವಾಗ ಒಳ್ಳೆ ಸುಖವನ್ನು ಪಡ್ತಾರೆ. ಆದರೆ ತಾವು ಪಡುವ ಕಷ್ಟವೂ ಯಾರಿಗೂ ತೋರಿಸೋಲ್ಲ, ತಾವು ಪಡುವ ಸುಖನೂ ಯಾರಿಗೂ ಹೇಳಿಕೊಳ್ಳಲ್ಲ. ಅದು ವೃಶ್ಚಿಕ ರಾಶಿಯ ಸ್ವಭಾವ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಗುರುಬಲ ತುಂಬ ಚೆನ್ನಾಗಿದೆ. ಸಪ್ತಮದಲ್ಲಿ ಗುರು ಬಂದದ್ದು, ದ್ವಿತೀಯಾಧಿಪತಿ ಆದ್ದರಿಂದ ಯಾರಿಗೆ ಮದುವೆ ಆಗಲಿಲ್ಲ ಅವರಿಗೆ ಮದುವೆ ಆಗುವಂತಹ ಯೋಗ, ಜೊತೆಗೆ ಈ ಸ್ತ್ರೀಯಿಂದಾಗಿ ಸಂಪತ್ತು ಬರುವಂತಹ ಯೋಗ. ಹಾಗಂತೇಳಿ ವರದಕ್ಷಿಣೆ ತಗೊಳ್ತೀರಿ ಅಥವಾ ಕನ್ಯಾಶುಲ್ಕವೋ ಮತ್ತೊಂದು ಆ ಥರ ಅಂತ ಒಂದು ಹೇಳಬಹುದು. ಜೊತೆಗೆ ಒಂದು ಮದುವೆ ಆದಮೇಲೆ ನಾನು ತುಂಬ ಚೆನ್ನಾಗಾದೆ ಅಂತ ಕೆಲವರು ಹೇಳ್ತಾರೆ. ಮದುವೆ ಆದಮೇಲೆ ನನಗೆ ಒಳ್ಳೆ ಕೆಲಸ ಸಿಕ್ತು, ಕಾರ್ ತೊಗೊಂಡೆ, ಬಂಗ್ಲೆ ತೊಗೊಂಡೆ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅದು ಅವ್ರು ಬಂದ ಒಂದು ಗಳಿಗೆಯ ವಿಶೇಷ ಫಲ. ಅದು ವೃಶ್ಚಿಕ ರಾಶಿಯವರಿಗೆ ಇದೆ. ಜೊತೆಗೆ 2ನೇ ಮನೆಯ ಅಧಿಪತಿಯಾದ ಗುರು ಸಪ್ತಮದಲ್ಲಿ ಬಂದದ್ದರಿಂದ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೆ ಅಲ್ಲಿಗೆ ಪಾಪಗ್ರಹದ ದೃಷ್ಟಿ ಇದೆ. ಅದು ವ್ಯಯಾಧಿಪತಿಯಾದಂತಹ ಶುಕ್ರ ಲಾಭದಲ್ಲಿ ಬರುವುದು, ಮತ್ತು ಲಗ್ನಾಧಿಪತಿ ಆಗಿರತಕ್ಕಂತಹ ಕುಜ ಅಷ್ಟಮದಲ್ಲಿ ಕೂತು ದ್ವಿತೀಯಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ. ಅದನ್ನೇನಾಗುತ್ತೆ? ಸ್ವಯಂಕೃತ ಅಪರಾಧ. ಬಂದ ಸಂಪತ್ತನ್ನು ಬೆಟ್ಟಿಂಗಿಗೆ ಹಾಕಿಬಿಡೋದು, ಅಥವಾ ಬಂದ ಸಂಪತ್ತನ್ನು ಅವನು ಕೊಡಲ್ಲ ಅಂತ ಗೊತ್ತು, ಆದರೆ ಅವನ ಸ್ನೇಹಿತ ಅವನಿಗೆ ಕೊಡಲಿಲ್ಲ, ನನಗೆ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಹೇಳಿ ಅವನಿಗೆ ಕೊಡೋದು, ಕೊನೆಗೆ ಅವನು ದುಡ್ಡು ಕೊಡೋದೇ ಇಲ್ಲ. ಈ ತರಹದಲ್ಲಿ ನಮಗೆ ಗೊತ್ತಿದ್ದು ನಾವು ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳೆಲ್ಲ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವ್ಯವಹಾರವನ್ನು ವ್ಯವಹಾರವಾಗಿಯೇ ಇಡಿ, ಸ್ನೇಹವನ್ನು ಸ್ನೇಹವಾಗಿಯೇ ಇಡಿ, ಸಂಬಂಧವನ್ನು ಸಂಬಂಧವಾಗಿ ಇಟ್ಟುಕೊಳ್ಳಿ. ಅದರಿಂದ ನಿಮಗೂ ಒಳ್ಳೆಯದು, ಅವರಿಗೂ ಕೂಡ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ ವೃಶ್ಚಿಕ ರಾಶಿಯವರು, ಒಳ್ಳೆಯ ವಿದ್ಯಾಭ್ಯಾಸ. ಆದರೆ ಆ ಓದುವಂತಹ ಕಲೆ ಅಂತ ಕೆಲವರು ಹೇಳ್ತಾರೆ. ಅದು ಓದಿದಾದ ಮೇಲೆ ನೆನಪಿಟ್ಟುಕೊಳ್ಬೇಕಲ್ಲ, ಆದರೆ ನೀವೆಷ್ಟು ಓದ್ತೀರೋ ಆದರೆ ಅಷ್ಟನ್ನು ನೆನಪಿಟ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ವಿದ್ಯಾರ್ಥಿಗಳು ಈ ಎಕ್ಕದ ಹೂವು ಬರುತ್ತೆ, ಎಕ್ಕದ ಹೂವು, ಆ ಎಕ್ಕದ ಹೂವನ್ನು, ಅದರಲ್ಲೂ ಕೂಡ ಬಿಳಿ ಹೂವು, ಕೆಂಪು ಅಲ್ಲ ಬಿಳಿ ಹೂವು, ಆ ಬಿಳಿ ಹೂವನ್ನು 108 ಸಂಗ್ರಹ ಮಾಡಿ. ಸಮಯ ಇದೆ ಗಣಪತಿಯ ಹಬ್ಬದ ತನಕ. ಆದ್ದರಿಂದ ಗಣಪತಿ ಹಬ್ಬದ ಬರೋ ಒಳಗೆ 108 ಹೂವನ್ನು ಸಂಗ್ರಹ ಮಾಡಿ ಗಣಪತಿ ಹಬ್ಬದ ದಿವಸ ಗರಿಕೆ ಮತ್ತು ಆ ಎಕ್ಕದ ಹೂವನ್ನು ಗಣಪತಿಗೆ ಅರ್ಚನೆ ಮಾಡಿ. ಅಷ್ಟೋತ್ತರವನ್ನು ಹೇಳಿಯೋ ಅಥವಾ ಗಣೇಶಾಯ ನಮಃ ಅಂತ ಹೇಳಿಯೋ ಅಥವಾ ನಮಗೆ ಬರುವಂತಹ ಒಂದು ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ನೀವು ಗಣಪತಿಯ ಆರಾಧನೆಯನ್ನು ಮಾಡಿದ್ರಿ ಅಂತ ಆದರೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ನೆನಪಿನ ಶಕ್ತಿ ನಿಮಗೆ ಬರುತ್ತೆ. ಇನ್ನು ಅದಷ್ಟೇ ಅಲ್ಲ, ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರಿಹಾರ ಅಲ್ಲ. ಕೆಲಸದಲ್ಲಿ ಯಾರಿಗೆ ತೊಂದರೆ ಇದೆ, ಯಾಕೆಂದರೆ ವೃಶ್ಚಿಕ ರಾಶಿಯಿಂದ ಕರ್ಮದಲ್ಲಿ ರವಿ ಬಂದಿದ್ದಾನೆ, ಕರ್ಮಾಧಿಪತಿಯೂ ಅವನೇ. ಅದರಿಂದ ಪಾಪೇ ಕರ್ಮಗತೆಯಿತು ಕರ್ಮ ವಿಹತಿ ಅಂತ ಹೇಳುವ ಲಕ್ಷಣ. ಶನಿಯ ದೃಷ್ಟಿಯೂ ಇದೆ, ಅದು ಪರಸ್ಪರ ಶತ್ರುಗಳೂ ಹೌದು. ಆದ್ದರಿಂದ ನಮ್ಮ ಶತ್ರುಗಳು ನಮ್ಮ ಜೊತೆಯಲ್ಲಿಯೇ ಇದ್ದು ನಾವು ಮಾಡಿದ ತಪ್ಪನ್ನು ಎತ್ತಿ ಹಿಡಿದು ನಮ್ಮನ್ನು ಕೆಲಸದಿಂದ ಬಿಡುವ ಹಾಗೆ ಮಾಡುವ ಸಾಧ್ಯತೆಯೂ ಇದೆ. ಆದ್ದರಿಂದ ನೀವು ಕೆಲಸದಲ್ಲಿ ಯಾರಿಗೆ ತೊಂದರೆ ಇದೆ, ಎಲ್ಲರಿಗೂ ಹಾಗೆ ಅಂತ ಹೇಳ್ತಾ ಇಲ್ಲ, ಕೆಲವರಿಗೆ ಇದೆ, ಅದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಯಾರಿಗೆ ತೊಂದರೆ ಇದೆ ಅಂತವರು ಕೂಡ ಈ ಕೆಲಸವನ್ನು ಮಾಡಿ ಗಣಪತಿಯ ವಿಶೇಷ ಪ್ರಾರ್ಥನೆ, ಅದರ ಜೊತೆಗೆ
ಕೆಲಸದಲ್ಲಿ ತೊಂದರೆ ಇರುವಂಥವರು ಸಮಂತಕ ಉಪಾಖ್ಯಾನದ ಕಥೆಯನ್ನ ಕೃಷ್ಣ ಸೂರ್ಯಕಾಂತ ಮಣಿಯ ಒಂದು ಕದ್ದ ಅಂತ ಒಂದು ಆಪಾದನೆ ಬಂದದ್ದರಿಂದ ಆಪಾದನೆಯನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕಥಾ ವಿಧಾನ ಇದೆ. ಅದನ್ನು ಕೇಳಿಸಿಕೊಳ್ಳಿ, ಅದರಿಂದ ನಿಮ್ಮ ಆಪಾದನೆಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂದು ವಾಹನದ ಲಾಭ, ಭೂಲಾಭ ಎಲ್ಲವೂ ಇದೆ. ಆದರೆ ಕಷ್ಟಪಡಬೇಕಾಗುತ್ತೆ, ಕಷ್ಟಪಟ್ಟು ದಕ್ಕಿಸಿಕೊಳ್ಳಬೇಕಾಗುತ್ತೆ. ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಾಕಾಂಕ್ಷಿಗಳಿಗೆ ನಾಗಾರಾಧನೆಯಿಂದ ನಾಗದೇವರ ವಿಶೇಷವಾದ ಪ್ರಾರ್ಥನೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷಾಬಲಿ ಇತ್ಯಾದಿಗಳನ್ನು ಮಾಡಿಸುವಂತಹದ್ದಾಗಲಿ ಈ ರೀತಿ ಮಾಡುವುದರಿಂದ ಸಂತಾನ ಲಾಭವೂ ಕೂಡ ಕಂಡು ಬರ್ತಾ ಇದೆ. ಆದರೆ ಯಾರಿಗೆ ಆಲ್ರೆಡಿ ಮಕ್ಕಳಾಗಿದೆ ಅಂತಹವರಾಗುವಾಗ ಮಕ್ಕಳಿದ್ದ ಒಂದಿಷ್ಟು ಸಫರ್ ಆಗುವಂಥದ್ದು, ಒಂದು ಹೇಳಿದ ಮಾತು ಕೇಳೋಲ್ಲ, ಓದಲ್ಲ, ಈ ಥರದ ಕೆಲವು ತಲೆನೋವು ಬರುವ ಸಾಧ್ಯತೆ ಇದೆ. ಅಂತಹವರಿಗೆ ನೀವು ಏನು ಮಾಡಬೇಕು, ನಾನು ಆಗಲೇ ಹೇಳಿದ ಪರಿಹಾರವನ್ನೇ ಮಾಡಿಕೊಳ್ಳಿ ಸಾಕು. ಅದು ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ, ಅವರು ನಿಮ್ಮ ಮಾತು ಕೇಳ್ತಾರೆ. ಇನ್ನು ಷಷ್ಠಾಧಿಪತಿಯಾಗಿರತಕ್ಕಂತಹ ಲಗ್ನಾಧಿಪತಿಯೂ ಆಗಿ ಕುಜ ಅಷ್ಟಮದಲ್ಲಿರೋದರಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ, ಮನೆಯವರೇ ನಮಗೆ ಶತ್ರುಗಳಾಗುವಂಥದ್ದು. ಹಾಗಾಗಿ ಮನೆಯವರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳೆಲ್ಲ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಇನ್ನು ವಿವಾಹಾಕಾಂಕ್ಷಿಗಳು ಯಾರಿದ್ದೀರಿ, ವಿವಾಹಾರ್ಥಿಗಳು ಯಾರಿದ್ದೀರಿ, ಇಷ್ಟಪಡ್ತಾ ಇರುವಂತಹ ಮದುವೆ ಎಲ್ಲ ಆಗುತ್ತೆ, ಆದರೆ ದೊಡ್ಡವರು ನೋಡಿದ ಮದುವೆಗಳಾಗುವ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಬಲವಂತವಾಗಿ ಆದರೂ ನಾವು ಮುಂದುವರಿಸಬೇಕು ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮದಲ್ಲಿ ಕುಜ ಇರೋದರಿಂದ ರಾತ್ರಿಯ ಹೊತ್ತಿನಲ್ಲಿ ಬೇರೆ ಬೇರೆ ಊರಿಗೆ ಹೋಗೋದಾಗಲಿ ಅದನ್ನೆಲ್ಲ ಮಾಡಬೇಡಿ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹೋಗಲೇಬೇಕಾದ ಪಕ್ಷ ಇದ್ದಲ್ಲಿ ಡ್ರೈವರ್ನ ಇಟ್ಟುಕೊಂಡು ಡ್ರೈವ್ ಮಾಡುವಂಥದ್ದು, ಬಸ್ಸಲ್ಲೋ ಟ್ರೈನಲ್ಲಿಯೋ ಫ್ಲೈಟಲ್ಲೋ ಹೋಗೋದಾದ ತೊಂದರೆ ಇಲ್ಲ. ನೀವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂತ ಆದರೆ ಅದನ್ನು ಅವಾಯ್ಡ್ ಮಾಡಿ. ಇನ್ನು 9ರಲ್ಲಿ ಚಂದ್ರ ಬುಧರ ಯೋಗ, ಅಷ್ಟಮಾಧಿಪತಿಯಾದ ಬುಧನು ಅಲ್ಲೇ ಇರೋದ್ರಿಂದ ತಾಯಿ ಮತ್ತು ತಂದೆಯ ಆರೋಗ್ಯದಲ್ಲಿ ಏರ್ಪೇರಾಗುವ ಸಾಧ್ಯತೆ ಇದೆ. ಸ್ವಲ್ಪ ಅದರ ಕಡೆ ಗಮನ ಹರಿಸುವುದು ಒಳ್ಳೆಯದು. ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಕಫಕ್ಕೆ ಸಂಬಂಧಪಟ್ಟ ಹಾಗೆ ವಾತಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಾಗುವ ಸಾಧ್ಯತೆ ಇದೆ. ಹಾಗಾಗಿ ಜಾಯಿಂಟ್ ಪೇನ್ಸು ಅಥವಾ ಈ ಲಂಗ್ಸಲ್ಲಿ ಇನ್ಫೆಕ್ಷನ್ ಬರುವಂಥದ್ದು ಅಥವಾ ಎಡಗಣ್ಣಿನ ತೊಂದರೆ ಬರುವಂಥದ್ದು ಸ್ವಲ್ಪ ಜಾಗ್ರತೆ ಮಾಡಿ. ಇನ್ನು ಕರ್ಮದಲ್ಲಿ ರವಿ ಬರುವಂಥದ್ದು ನಾನು ಹಿಂದೆ ಹೇಳಿದ್ದೇನೆ, ಆರೋಗ್ಯ ಉದ್ಯೋಗದಲ್ಲಿ ಅನುಕೂಲಗಳೆಲ್ಲ. ಅದರ ಜೊತೆಗೆ ನಮ್ಮ ಆಜ್ಞಾಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ ಕೆಳಗಿನವರು ನಮ್ಮ ಮಾತು ಕೇಳೋ ಥರ ಆಗ್ತಾರೆ. ಅದೆಲ್ಲ ಒಳ್ಳೆಯ ಯೋಗ. ಅದು 10ರಲ್ಲಿ ರವಿ ಬಂದಾಗ ದಿಗ್ಬಲವನ್ನು ಸೂಚನೆ ಮಾಡ್ತಾ ಇದ್ದಾನೆ, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಲಾಭದಲ್ಲಿ ಶುಕ್ರ ಬರೋದು ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿದೆ. ಆದರೆ ಅವನು ವ್ಯಯಾಧಿಪತಿ ಆಗಿರೋದರಿಂದ ಬಂದ ಹಣ ನಿಲ್ಲೋದಿಲ್ಲ, ಅವನು ನೀಚ ಸ್ಥಾನದಲ್ಲೂ ಇರೋದರಿಂದ ಬಂದ ಹಣ ನಿಲ್ಲದೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಬಂದ ಹಣ ನಿಲ್ಲಬೇಕು ಅಂತಾದಲ್ಲಿ ನೀವು ಈ ಪಿತೃಪಕ್ಷದಲ್ಲಿ ಅಂದರೆ 18ನೇ ತಾರೀಕಿಂದ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಈ 15 ದಿನಗಳ ಕಾಲ ರಾತ್ರಿಯ ಹೊತ್ತಿನಲ್ಲಿ ಅನ್ನವನ್ನು ತ್ಯಾಗ ಮಾಡಿ, ಕೇವಲ ಫಲಹಾರವನ್ನು ಅವಲಕ್ಕಿ, ಉಪ್ಪಿಟ್ಟು, ಈ ಥರದ ಉದ್ದು ಇಲ್ಲದ ಅಂದರೆ ಇಡ್ಲಿ ಆ ಥರದ್ದು ಬೇಡ, ಉದ್ದು ಇಲ್ಲದೆ ಇರುವಂತಹ ಪದಾರ್ಥವನ್ನು ಸ್ವೀಕಾರ ಮಾಡುವುದರಿಂದಲೂ ಕೂಡ ಹಣಕಾಸು ನಿಲುಗಡೆಯಾಗಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ದೇವರು ಕರುಣಿಸ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ನಾನು ಹೇಳಿದಂತಹ ಕೆಲ ಪರಿಹಾರಗಳನ್ನು ಮಾಡಿಕೊಳ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣ.